ಯಾವತ್ತು ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿಗಳಲ್ಲಿ ಹಾಗೂ ಕರ್ನಾಟಕದ ಯಾವತ್ತು ನಮ್ಮ ಮಾನ್ಯ ಸಂಸದರಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸಚಿವರಲ್ಲಿ ನನ್ನ ವಿನಂತಿ ಮನವಿ ಏನೆಂದರೆ, ನಾಳಿನ ದಿನ ಕೇಂದ್ರದಲ್ಲಿ ನಡೀತಕ್ಕಂಥ ಒಂದು ಬಜೆಟ್ ಪೂರ್ವ ಏನು ಅಧಿವೇಶನ ನಡೀತಾ ಇದೆ, ಆ ಬಜೆಟ್ಟಿನಲ್ಲಿ ಇವತ್ತು ಏನೆಲ್ಲ ಆಯ್ಕೆ ಮಾಡ್ಕೋಬೇಕು, ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ಸಲುವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕದ ಮಟ್ಟಿಗೆ ಕರ್ನಾಟಕದಲ್ಲಿ ಹಲವಾರು ನೀರಾವರಿ ಯೋಜನೆಗಳು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದವು. ಅಂಥದ್ರಲ್ಲಿ ಇವತ್ತು ಕೃಷ್ಣೆ ಇರ್ಬೋದು, ತುಂಗಭದ್ರಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಘಟಪ್ರಭಾ ಇರ್ಬೋದು, ಹಲವಾರು ಅತಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳು. ಅದರ ಜೊತೆಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹದಾಯಿ ಕಳಸಾ ಬಂಡೂರಿ, ಆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಸಂಪೂರ್ಣವಾದಂಥ ಕೇಂದ್ರದ ಅನುಮತಿ ಕೊಡಿಸುವಂಥ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಬೇಕು. ಅದಕ್ಕೆ ವಿಶೇಷ ಅನುದಾನವನ್ನು ಕೂಡ ಒದಗಿಸಿ ಕೊಡಬೇಕು ಅಂತೇಳಿ ನಾನು ಕೇಂದ್ರದ ಸಚಿವರಲ್ಲಿ ಅವ್ರಿಗೆ ಎಲ್ಲ ನಮ್ಮ ಕರ್ನಾಟಕದ ಮಹನೀಯರು ಎಲ್ಲ ಸಂಸದರಲ್ಲಿ ಕೂಡ ವಿನಂತಿ ಮಾಡ್ತೇನೆ. ಕರ್ನಾಟಕದ ಬಗ್ಗೆ ತಮಗೆ ಜವಾಬ್ದಾರಿ ಇದ್ದರೆ ಕೂಡಲೇ ಅದ್ರ ಬಗ್ಗೆ ಗಮನ ಹರಿಸ್ರಿ. 45 ವರ್ಷ ಆತ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಈ ಭಾಗದ ಜನ ಆ ಕುಡಿ ನೀರಿನ ವಿಷಯವನ್ನು ಅಂತಿಮಗೊಳಿಸ್ರಿ ಅಂತ ವಿನಂತಿ ಮಾಡ್ಕೊತೇನೆ. ಅದ್ರ ಜೊತೆಗೆ ಇವತ್ತು ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಆ ಕೃಷಿಕರಿಗೆ ನಾವು ನಿರಂತರವಾಗಿ ದೇಶದಲ್ಲಿ ರಾಜ್ಯದಲ್ಲಿ ರೈತರು ಹಲವಾರು ಬೇಡಿಕೆಗಳಿಗಾಗಿ ನಿರಂತರವಾದ ಹೋರಾಟಗಳನ್ನ ತಾವೆಲ್ಲ ನೋಡಿರಿ. ಯಾಕಿದು ಸರಿನಾ? ನಿಮಗೆ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳಿಗೆ ನಿರಂತರವಾಗಿ ರೈತ ಸಂಘಟನೆಗಳ ಬೀದಿಗೆ ನಿಲ್ಲಿಸುವಂಥದ್ದು ಯಾವುದೇ ಸರ್ಕಾರಕ್ಕೆ, ಯಾವುದೇ ದೇಶದ ಆಡಳಿತಕ್ಕೆ ಸರಿಯಾದದ್ದಲ್ಲ. ಆ ದಿಕ್ಕಿನೊಳಗೆ ಏನಿವತ್ತು ಹಲವಾರು ಭೂ ಸುಧಾರಣಾ ಕಾಯ್ದೆಗಳಿರ್ಬೋದು, ರೈತರ ಒಂದು ಸಾಲವನ್ನು ಮರುಪಾವತಿ ಮಾಡುವಂಥದ್ದು ಇರ್ಬೋದು, ರೈತರಿಗೆ ನೀಡತಕ್ಕಂಥ ಸಬ್ಸಿಡಿ ಇರ್ಬೋದು, ರೈತರಿಗೆ ಕೃಷಿ ಬೆಳೆ ವಿಮೆಯಲ್ಲಿ ಮಾರ್ಪಾಡಿರ್ಬೋದು, ರೈತರಿಗೆ ಕೃಷಿ ಸಿಗ್ತಕ್ಕಂಥ ಸಬ್ಸಿಡಿಗಳು ಹಾಗೂ ಪರಿಹಾರಗಳ ನೀಡುವಲ್ಲಿ ಹಲವಾರು ಮಾರ್ಪಾಡು ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನೊಳಗೆ ಇವತ್ತು ರಾಷ್ಟ್ರದೊಳಗೆ ಹಣಕಾಸಿನ ಒಂದು ಅತಿ ಪ್ರಸರಣ ದೊಡ್ಡ ಪ್ರಮಾಣದಲ್ಲಿದೆ, ಹಣದುಬ್ಬರ ಜಾಸ್ತಿ ಇದೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ಖರ್ಚು ವೆಚ್ಚಗಳು ಇವತ್ತು 1ಕ್ಕೆ 10, 100 ಪಟ್ಟು ಹೆಚ್ಚಾದಂಥ ಸಂದರ್ಭದೊಳಗೆ ಇವತ್ತು ರೈತರಿಗೆ ಸಿಗ್ತಕ್ಕಂಥ ರೈತ ಉತ್ಪಾದನೆಯಿಂದ ಸಿಗ್ತಕ್ಕಂಥ ಆದಾಯ ಭಾಳ ಕನಿಷ್ಠ ಮಟ್ಟದಲ್ಲಿದೆ. ನೀವು ಇವತ್ತು MSP ಇರ್ಬೋದು, ಆ MSP ಗೊತ್ತು ಮಾಡಿರ್ತಕ್ಕಂಥ ಬೆಲೆ ಭಾಳ ಕನಿಷ್ಠ ಇದೆ. ಈ ಪ್ರತಿಯೊಂದರ ಗೊಬ್ಬರ ಇರ್ಬೋದು, ಔಷಧ ಇರ್ಬೋದು, ಕಂಪ್ನಿ ಬೀಜಗಳಿರ್ಬೋದು, ಆ ಒಂದು ಕಲ್ಟಿವೇಷನ್ದ ಖರ್ಚು ವೆಚ್ಚಗಳಿರ್ಬೋದು, ಸಿಕ್ಕಾಪಟ್ಟಿ ಏರಿಕೆ ಆದಂಥ ಸಂದರ್ಭದಲ್ಲಿ ಕೂಡ ಇವತ್ತು MSP ಘೋಷಣೆ ಮಾಡಿರುವಂಥ ಬೆಲೆ ಯಾವುದೂ ಯೋಗ್ಯವಾಗಿಲ್ಲ. ಅದನ್ನು ಇವತ್ತು ಸಂಪೂರ್ಣವಾಗಿ ಆ MSPಯನ್ನು ಪರಿಷ್ಕರಣೆ ಮಾಡಿ ಇವತ್ತು ಯಾವ ರೀತಿಯೊಳಗೆ ಬೆಲೆ ಹೆಚ್ಚಳ ಆಗ್ಯಾವೋ ಆ ಪ್ರಮಾಣದಲ್ಲಿ ಅವನ್ನ ಪರಿಷ್ಕರಣೆ ಮಾಡಬೇಕು. ಅದೇ ರೀತಿಯಾಗಿ ಬೆಳೆ ವಿಮೆ ನೀಡುವಂಥದ್ದನ್ನು ಪರಿಷ್ಕರಣೆ ಮಾಡಬೇಕು. ಹಾಗೂ NDRF ಗೈಡ್ಲೈನ್ಸ್ಗಳನ್ನ ತಿದ್ದುಪಡಿ ಮಾಡಬೇಕು. ಅದೆಲ್ಲದಕ್ಕೂ ಹೆಚ್ಚಾಗಿ ಇವತ್ತೇನು ರೈತರು ಸಾಲದ ಸುಳಿಯೊಳಗೆ ಸಿಕ್ಕೊಂಡು ನಿರಂತರವಾದ ದೇಶದಲ್ಲಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ನಡೆಯಕತ್ತಾವು, ಅದನ್ನು ತಡೆಯೋದಕ್ಕಾಗಿ ತಾವು ಮುಂದಾಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೇನೆ. ಹಾಗಾದರೆ ಇದನ್ನು ತಡಿಬೇಕಾದ್ರೆ ಏನು? ಇವತ್ತು ಸಾಲದ ಒತ್ತಡಕ್ಕಾಗಿಯೇ ಈ ರೈತರ ಇವತ್ತು ಹಣಕಾಸಿನ ತೊಂದರೆಗೆ ಬಿಟ್ಟರೆ ಬೇರೆ ಯಾವ ಉದ್ದೇಶಗಳು ಇರೋದಲ್ಲ. ಆ ಹಣಕಾಸಿನ ಒಂದು ಸಂಕಷ್ಟವನ್ನು ಪರಿಹರಿಸೋದಕ್ಕಾಗಿ ಏನು ಕೇಂದ್ರ ಸರ್ಕಾರ ಒಂದು ಸಾರಿ ಈ ರಾಷ್ಟ್ರದ ರೈತರ ಒಮ್ಮೆ ಸಂಪೂರ್ಣವಾದ ಸಾಲವನ್ನು ಮನ್ನಾ ಮಾಡಿ, ಅದರ ಜೊತೆಗೆ ಏನು ರೈತ ಕಾರ್ಮಿಕರ ಸಣ್ಣ ಹಣಕಾಸು ಸಂಸ್ಥೆಗಳಲ್ಲಿರ್ತಕ್ಕಂಥ ಒಂದು ಸಾಲಗಳನ್ನು ಮನ್ನಾ ಮಾಡಿ ಸಾಮಾನ್ಯ ಜನರ ಹಿತ ಕಾಯುವಂಥ ಕೆಲಸವನ್ನು ರಾಷ್ಟ್ರದಲ್ಲಿ ಒಂದು ಮಾದರಿಯಾಗಿ ಮಾಡಬೇಕು. ಅದಲ್ಲದೆ ರೈತರ ಹಿತಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಒಂದು ರೈತರಿಗೆ ತಮ್ಮದೇ ಆದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕಾಗಿ ರಾಷ್ಟ್ರೀಯ ಒಂದು ಕೃಷಿ ಪರಿಷತ್ ರಚನೆಯನ್ನು ಮಾಡಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಹಾಗೂ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ.